ಹಾಯ್ ಗಾಯ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬ್ರೇಕಿಂಗ್ ಬೌಂಡ್ರಿಗೆ ಸ್ವಾಗತ. ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಅಂತ ನೋಡಿದ್ರೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ರಿವ್ಯೂ. ಸೊ ಬನ್ನಿ ರಿವ್ಯೂಗೆ ಹೋಗೋಣ. ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಈ ಫಿಲಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬಿಡ್ತೀನಿ. ಥಿಯೇಟರ್ ಆಚೆ ಮಾಡ್ತಾ ಇರೋ ಸೆಲೆಬ್ರೇಷನ್ಸ್ ಆಗಲಿ, ಟಮಟೆ ಕರ್ಸಿದಾಗಲಿ, ಆಮೇಲೆ ಪಟಾಕಿ, ಹಾಲ್ ಅಭಿಷೇಕ ಎಲ್ಲ ಒಂದು ಮೂವಿ ನೋಡೋ ಥರ ಇರಲಿಲ್ಲ, ಒಂದು ಫೆಸ್ಟಿವಲ್ ನೋಡೋ ಥರ ಇತ್ತು. ಈ ಫಿಲಮಲ್ಲೇ ಬಂದ್ಬಿಟ್ಟು ನಮ್ಮ ಡಿ ಬಾಸ್ ಅವರ ಮೀಮ್ಸ್ ಎಷ್ಟೋ ಇದೆ ಇನ್ಸ್ಟಾಲಿ. ಆ ಮೀಮ್ಸ್ ಎಲ್ಲ ನನ್ನ ಗ್ಯಾಪ್ನ ಬಂದ್ಬಿಡ್ತು. ಅದ್ರಲ್ಲಿ ಒಂದೇ ಒಂದು ಸೀನ್ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಆ ಸೀನ್ ಹೆಂಗ್ ಬರುತ್ತೆ ಅಂದ್ರೆ ಪೊಲೀಸಾ ಅಂತ ಬರುತ್ತೆ. ಅವ್ ನನ್ನ ಮೈಂಡ್ ಹೆಂಗ್ ಹೋಯ್ತು ಅಂದ್ರೆ, ಪೊಲೀಸ್ ಕೊಡ್ತೀಯಾ ನಿನ್ ನಮ್ಮನ್ ಬಂದ ಅವ್ನ್ ಪೊಲೀಸ್ ಮುಂದೆ ನಮ್ಮನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ ನಿನ್ನ ಅಕ್ಕನ್ ಜಾತಿ. ಅದೇ ಕಂಡ್ರೆ ಈ ತರ ಹೋಯ್ತು. ಆಮೇಲೆ ಇನ್ನೊಂದು ಡೈಲಾಗ್ ಇದೆ ಈ ಮೂವಿಲಿ, ನನ್ಗೆ ಅದು ತುಂಬಾ ಸಿಂಕ್ ಆಯ್ತು. ಅದು ಏನಂದ್ರೆ, ಮಾಮ ಅಂತ ಮರ್ಯಾದೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂತೀಯ ಅನ್ನೋ ತರ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೇಳಾಯ್ತು ಅನ್ಸುತ್ತೆ. ಸೊ ಬನ್ನಿ ರಿವ್ಯೂ ಒಳಗಡೆ ಹೋಗೋಣ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ಫ್ಯಾನ್ಸ್ ಫೆಸ್ಟಿವಲ್. ಫುಲ್ ಫಿಲಮ್ ಬಂದ್ಬಿಟ್ಟು ಫ್ಯಾನ್ಸ್ಗೋಸ್ಕರ ಎತ್ತಿದ್ದಾರೆ. ಒಂದೊಂದು ಸೀನಲ್ಲೂ ನಮ್ಮ ದರ್ಶನ್ ಸರ್ ಅವರು ಬರ್ತಾರೆ. ಅವ್ರು ಇಲ್ದಂಗೆ ಒಂದು ಸೀನು ಇಲ್ಲ, ಎಲ್ಲೋ ಒಂದೆರಡು ಮೂರು ಸೀನ್ಗಳಿರುತ್ತೆ. ಆಮೇಲೆ ಅವ್ರ ದ ಫನ್ನಿ ಸೈಡ್ ಆಫ್ ಡಿ ಬಾಸ್ ನೋಡಕ್ ಆಯ್ತು ಇದ್ರಲ್ಲಿ. ರೀಸೆಂಟ್ ಆಗಿ ಅವ್ರ ಫಿಲಮ್ಸ್ ಅಲ್ಲೆಲ್ಲ ಆ ಫನ್ನಿ ಸೈಡ್ ಸ್ವಲ್ಪ ಮಿಸ್ ಆಯ್ತು. ಎಲ್ಲೋ ಅಲ್ಲಿ ಸ್ವಲ್ಪ ಇರ್ತಾ ಇತ್ತು. ಫುಲ್ ಒಂದು ಸೀರಿಯಸ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ರು. ಬಟ್ ಇದ್ರಲ್ಲಿ ಬಂದ್ಬಿಟ್ಟು ಆ ಫನ್ನಿ ಸೈಡ್ ಇದೆ. ನನಗೆ ಆಕ್ಚುಲಿ ಫಸ್ಟ್ ಹಾಫ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯ್ತು. ಒಂದು ಒಳ್ಳೆ ಮೀಮ್ಸ್ಗಳೆಲ್ಲ ಗ್ಯಾಪ್ನ ಬಂದು ಒಳ್ಳೆ ಫನ್ ಆಗಿ ಮಾಸ್ ಆಗಿ. ಆಮೇಲೆ ಇವಾಗ ಫಸ್ಟ್ ನಾವು ಪಾಸಿಟಿವ್ಸ್ ಬಗ್ಗೆ ಹೋಗ್ಬಿಡೋಣ. ಪಾಸಿಟಿವ್ಸ್ ಅಫ್ಕೋರ್ಸ್ ಇಟ್ಸ್ ಡಿ ಬಾಸ್. ಅವ್ರು ಬಂದ್ಬಿಟ್ಟು ಅವ್ರ ಸ್ಕ್ರೀನ್ ಪ್ರೆಸೆನ್ಸು ತುಂಬ ಚೆನ್ನಾಗಿದೆ. ಅವ್ರ ಫ್ಯಾನ್ಸ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನೀವೆಲ್ಲರೂ ಅನಂತ ಧನ್ಯವಾದಗಳಣ್ಣ. ಆ್ಯಂಡ್ ಮೂವಿಂಗ್ ಆನ್ ಟು ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಸೈಡ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ಕು ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ. ನನಗೆ ಈ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗು ಫಸ್ಟ್ ರಿಲೀಸ್ ಆದಾಗ ಇಷ್ಟ ಆಗಿಲ್ಲ. ಆಮೇಲೆ ಇಟ್ ಬಿಕೇಮ್ ಅ ಸ್ಲೋ ಪಾಯ್ಸನ್ ಟು ಮೀ. ಅದು ಥಿಯೇಟ್ರಲ್ಲಿ ಬಂದ್ಬಿಟ್ಟು ತುಂಬಾ ಸೆಲೆಬ್ರೇಷನ್ಸ್ ಮಾಡಿದ್ವಿ. ಒಂದು ಮೀಮ್ ನೋಡಿದೆ, ಈ ಅಜನೀಶ್ ಲೋಕನಾಥ್ ಅವರು ಬರೀ ಕಾಂತಾರ ಮಾತ್ರ ಚೆನ್ನಾಗಿ ಹೊಡಿತಾರೆ, ಬೇರೆ ಮ್ಯೂಸಿಕ್ ಹಂಗಲ್ಲ ಇಲ್ಲ ಅಂತ. ಇದ್ದಲ್ಲೂ ಹೊಡೆದಿದ್ದಾರೆ. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಸಾಂಗ್ಸ್ ಯೂಸ್ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಇಂಡಿಯನ್ ಸ್ಟೈಲ್ ಅಲ್ಲೇ ಹೋಗಿರ್ಬೋದು. ಏನೇ ಆ ಡೆವಿಲ್ ಕ್ಯಾರೆಕ್ಟರ್ ಫಾರಿನ್ ಇಂದ ಬಂದಿದ್ರೇನು, ಯು ಕುಡ್ ಹ್ಯಾವ್ ಯೂಸ್ಡ್ ಇಂಡಿಯನ್ ಸ್ಟೈಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರಾದರ್ ದೆನ್ ಫಾಂಕ್ ಯೂಸ್ ಮಾಡ್ಬೋದಾಗಿತ್ತು. ಆದ್ರೆ ತುಂಬಾ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಆ ಎಂಪರರ್ ಸಾಂಗು, ಅದು ಕೂಡ ಬಂದ್ಬಿಟ್ಟು ತುಂಬಾ ಬೇಸ್ ಹಾಕಿ ವಾಯ್ಸು ಸ್ವಲ್ಪ ಆ್ಯಂಡ್ ಬ್ಯಾಕ್ ಗ್ರೌಂಡ್ಸ್ ಮ್ಯೂಸಿಕ್ ಬಂದ್ಬಿಟ್ಟು ಸ್ವಲ್ಪ ಜಾಗದಲ್ಲಿ ಲೌಡ್ ಆಗಿದೆ. ಅಜನೀಶ್ ಲೋಕನಾಥ್ ಅವರ ಒಂದು ಚಿಕ್ಕ ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ನಾನು ಚೆನ್ನಾಗಿಲ್ಲ ಅಂತ ಹೇಳಕ್ ಬರ್ತಿಲ್ಲ. ಬಟ್ ಅಲ್ಲಿ ಇಲ್ಲಿ ಎಲ್ಲೋ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಡೆಸಿಬಲ್ಸ್ ಕಡಿಮೆ ಮಾಡಿರ್ಬೋದು. ಡೆಸಿಬಲ್ಸ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ, ಅದೊಂದೇ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಆಮೇಲೆ ಲೆಟ್ಸ್ ಮೂವ್ ಆನ್ ಟು ನೆಗೆಟಿವ್ಸ್. ಏನೇ ಬಂದ್ಬಿಟ್ಟು ಫಸ್ಟ್ ಹಾಫ್ ಚೆನ್ನಾಗಿದ್ರು, ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಇಟ್ ಬಿಕೇಮ್ ಮೋರ್ ಆಫ್ ಅ ಪೊಲಿಟಿಕಲ್ ಡ್ರಾಮಾ ಆ್ಯಂಡ್ ಒನ್ ವರ್ಸಸ್ ಒನ್ ಥರ. ಈ ಥರ ಮೂವೀಸ್ ಬಂದ್ಬಿಟ್ಟು ತುಂಬ ಬಂದ್ಬಿಟ್ಟಿದೆ. ಡಬಲ್ ಆ್ಯಕ್ಟಿಂಗು, ಒಬ್ಬ ಬಂದ್ಬಿಟ್ಟು ಒಳ್ಳೆಯವನು, ಒಬ್ಬ ಕೆಟ್ಟವನು ಬಂದ್ಬಿಟ್ಟು ಹೀರೋಯಿನ್ನ ಕಿಡ್ನಾಪ್ ಮಾಡ್ತಾನೆ, ಒಳ್ಳೆಯವನು ಬಂದ್ಬಿಟ್ಟು ಕಾಪಾಡ್ತಾನೆ. ಈ ಥರ ತುಂಬ ಕಥೆಗಳಿದೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲೂ ಏನೋ ಟ್ವಿಸ್ಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ, ಅದು ನೀವು ಈಸಿಯಾಗಿ ಕಂಡಿರ್ಬಿಡ್ಬೋದು. ಆ್ಯಂಡ್ ಹೀರೋಯಿನ್ ರಾಯ್ ಅವರು ಬಂದ್ಬಿಟ್ಟು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ವಿನಯ್ ಅವ್ರನ್ನ ಬಂದ್ಬಿಟ್ಟು ಸ್ವಲ್ಪ ಇದರಲ್ಲಿ ಕಡಿಮೆ ಯೂಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಸ್ಕ್ರೀನ್ ಸ್ಪೇಸು ಕಮ್ಮಿ, ಕ್ಯಾರೆಕ್ಟರ್ ಕಮ್ಮಿ. ಆಮೇಲೆ ಏನೋ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿದ್ದಾರೆ ಅಂತ ಹಾಕಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಗಿಲ್ಲಿ ಅವ್ರ ಸೀನ್ಸು ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. ಜಸ್ಟ್ ಒಂದು ಕ್ಯಾಮಿಯೋ ಥರ 2-3 ಸೀನ್ಸ್ ಅಲ್ಲಿ ಬರ್ತಾರೆ ಅಷ್ಟೇ. ಈ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಸ್ವಲ್ಪ ನೆಗೆಟಿವ್ಸ್ ಇದ್ರೂ ದರ್ಶನ್ ಸರ್ ಫ್ಯಾನ್ಸ್ ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್ ಮೂವಿ. ಫ್ಯಾನ್ಸ್ಗೋಸ್ಕರನೇ ಈ ಮೂವಿ ಎತ್ತಿರೋದು. ಫುಲ್ ಫಿಲಮ್ ಫ್ಯಾನ್ ಫೆಸ್ಟಿವಲ್ಲೇ.
ನೀವು ದರ್ಶನ್ ಫ್ಯಾನ್ ಆಗಿದ್ರೆ ಖಂಡಿತ ನೀವು ಥಿಯೇಟರ್ಗೆ ಹೋಗೋಕೆ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಅಷ್ಟೊಂದು ಮಾಸ್ ಮೂಮೆಂಟ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಹಾಫ್ ಇಟ್ ಬಿಕೇಮ್ ಮೋರ್ ಆಫ್ ಎ ಪೊಲಿಟಿಕಲ್ ರ್ಯಾಲಿ ಅಲ್ಲಿ ಇಲ್ಲಿ ಸ್ವಲ್ಪ ಜಾಗದಲ್ಲಿ. ಆಮೇಲೆ ನಮ್ಮ ದರ್ಶನ್ ಸರ್ ಬಂದ್ಬಿಟ್ಟು ಮೀಡಿಯಾದವ್ರನ್ನ ಒಳ್ಳೇದಾಗೆ ತೋರಿಸಿದ್ದಾರೆ ಮೂವಿಲಿ. ಬಟ್ ರಿಯಲ್ ಲೈಫಲ್ಲಿ ಈ ಮೀಡಿಯಾದವರು ಯಾಕೆ ನಮ್ಮ ದರ್ಶನ್ ಸರ್ಗೆ ಹಿಂಗೆ ಕೆಣಕ್ತಾರಂತ ಗೊತ್ತಿಲ್ಲ. ಏನ್ರಿ ಮೀಡಿಯಾ? ನನಗೆ ಮೀಡಿಯಾ ನನ್ನ ಸ್ಟ್ಯಾಟಸ್ ಸಮಾನ. ಏನ್ರಿ ಕಿತ್ಕೊಳ್ತೀರ ನಂದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನಾನು ಕಿತ್ಕೊಳಕ್ಕೆ? ನಾನು ಬೇರೆ ಯಾವುದೇ ಲೌಡೆ ಕೇಬಲ್ ಹೀರೋಗಳ ಥರ ಎಲ್ಲ ಸ್ವಾಮಿ. ಆಮೇಲೆ ನನ್ಗೆ ಏನಿದ್ರು ಆ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕಾಗಲ್ಲ. ಫಸ್ಟ್ ಡೇ ಫಸ್ಟ್ ಎಕ್ಸ್ಪೀರಿಯನ್ಸು ಅಲ್ಲಿ ದರ್ಶನ್ ಸರ್ ಒಂದು ಮಾತಾಡೋದು, ನಾ ಒಂದು ಮೀಮ್ಸ್ ಮಾತಾಡೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಮೀಮ್ಸ್ ಸಿಂಕ್ ಆಗಿದೆ ಈ ಮೂವಿಲಿ. ನಿಮಗೆ ಆಲ್ರೆಡಿ ಗೊತ್ತು ನಾನೊಂದು ಮೀಮ್ ಪರ್ಸನ್ ಅಂತ. ಈ ವಿಡಿಯೋಲೇ ನೋಡಿರ್ತೀರಾ ಎಷ್ಟು ಮೀಮ್ಸ್ ಹಾಕಿದ್ದೀನಿ ಅಂತ. ಸೊ ಓವರ್ ಆಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ್ಯಸ್ ಅ ಫ್ಯಾನ್ ಐ ಲೈಕ್ ದಿಸ್ ಮೂವಿ. ಬಟ್ ಆ್ಯಸ್ ಅ ಕ್ರಿಟಿಕ್, ಆ್ಯಸ್ ಅ ರಿವ್ಯೂವರ್ ಅಂತ ಹೇಳಿದ್ರೆ ಇಟ್ಸ್ ಅ ಒನ್ ಟೈಮ್ ವಾಚಬಲ್ ಮೂವಿನೇ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರಿಗೂ ಈ ಮೂವಿ ಬಂದು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಒಂದ್ಸತಿ ಥಿಯೇಟ್ರಿಗೆ ನೀವು ಹೋಗಿ ನೋಡ್ಬೋದು. ಡಿಸೆಂಬರ್ 25 2 ಮೂವೀಸ್ ರಿಲೀಸ್ ಆಗ್ತಾ ಇದೆ. ನಮ್ಮ 45 ಮತ್ತು ನಮ್ಮ ಮಾರ್ಕು, ಅದೆರಡು ರಿವ್ಯೂಗಳು ನಿಮಗೆ ಬರುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಕ್ರಿಕೆಟ್ ವಿಡಿಯೋಗಳು ಕನ್ನಡದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಮತ್ತು ನಮ್ಮ ಚಾನಲನ್ನು ನೀವು ಖಂಡಿತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತೀರಾ ಎಂದು ನಾನು ನಂಬುತ್ತೇನೆ. ಮಾಡುತ್ತೀರಲ್ಲ?